ದೇವರು ಕೊಡ ತಂಗಿ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಯಾಕಂತಮ್ಮ? ಖರ್ಚು ಮಾಡಕ್ಕೆ ಬಾವ. 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲದೆ ಇದ್ರು ಕಂಡವ್ರ ಮುಂದೆ ದುಡ್ಡು ಬೇಕು ಅಂತ ಬಾಯಿ ಬಿಟ್ಟು ಕೇಳ್ತೀಯಲ್ಲ, ನಿನಗೆ ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ವೇನಾ? ನೋಡಿ ಬಾವ, ಮನೆ ಎಳಿಯ ಆದವಂಗೆ ಇವೆಲ್ಲ ಇರಬಾರ್ದು ಅಂತ ಪಲ್ಲು ಹೇಳಿದಾಳೆ. ಅಣ್ಣಯ್ಯ ಈಗ ದುಡ್ಡು ಕೊಡ್ತೀಯಾ ಇಲ್ವಾ? ನಾನು ಕೊಟ್ಟಷ್ಟು ತಗೊಂಡು ಹೋಗೋದಾದ್ರೆ ಕೊಡ್ತೀನಮ್ಮ. ನೋಡಿ ಬಾವ, ನೀವು ಕೊಟ್ಟಿದ್ದನ್ನೇ ವರಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ಜೇಬಲ್ಲಿ ಇಟ್ಕೋತೀನಿ. ಅಂತ ಬಂಡ ಹೃದಯ ತಮ್ಮದು. ಏನ್ ಭಿಕ್ಷೆ ಕೊಡ್ತಾ ಇದೀರಾ? ನಾನು ಇದನ್ನ ಧರ್ಮ ಅಂತ ಕರಿತೀವ. ಈ ಧರ್ಮದ ದುಡ್ಡನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅಣ್ಣ, ನಮ್ಮ ಯಜಮಾನ್ರೇನ್ ಭಿಕ್ಷುಕ್ರ? ಅದೆಷ್ಟು ಬೇಕು ಅಂತ ಕೇಳಿ ನೋಡಮ್ಮ. ನನಗ್ 1,000 ರೂಪಾಯಿ, ಸಿದ್ದು 1,000 ರೂಪಾಯಿ ಬೇಕು. 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲದೆ ಇದ್ರು ಇಬ್ರಿಗೆ 1,000 ರೂಪಾಯಿ ದುಡ್ಡು ಬೇಕು. ಆಚೆ ಹೋಗಿ 10 ರೂಪಾಯಿ ದುಡ್ಕೊಂಬರ್ರೋ, ಆಮೇಲೆ ನೀವಿಬ್ರು ಕೇಳಿದಷ್ಟು ದುಡ್ಡು ನಾನೇ ಕೊಡ್ತೀನಿ. ಸಿದ್ಧ ಏನೋ ಮಕ್ಕ ನೋಡ್ತಾ ಇದೆ, ಕರ್ಕೊಂಡು ಹೋಗ ಇವನನ್ನ. ಏನು ಬಾವ, ನನಗೆ ಚಾಲೆಂಜ್ ಮಾಡ್ತಾ ಇದೀರಾ? ಹಂಗೆ 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 ತಿಳ್ಕೊಳ್ಳಿ. ಏನೀಗ ನನಗೆ 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ವಾ? ನಮ್ಮ ಎತ್ತು ತಾಯಣಿಗೂ ಇಲ್ಲ ಕಂಡ್ರೆ. ನೋಡ್ತಾ ಇರಿ ಬಾವ, ಗಂಟೆಗೆ 10 ರೂಪಾಯಿ ದುಡ್ಕೊಂಡ್ ಬರ್ತೀನಿ. ನಡಿಯ ಸಿದ್ದು. ನಿಮ್ಮ ಯಜಮಾನ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನಮ್ಮ ಚಾಲೆಂಜ್ ಹಾಕೋಗ್ಬಿಟ್ಟ. ಅವ್ರನ್ನೇನೋ ಬರಿಗೈಲಿ ಕಳಿಸ್ಬಿಟ್ಟೆ. ಈಗೇನ್ ಆಸ್ತಿಲ್ ಭಾಗ ಮಾಡ್ತೀಯಾ ಅಥವಾ ಖರ್ಚಿಗಂತ 1,000 ರೂಪಾಯಿ ನನ್ ಕೈಗಿಡ್ತೀಯೋ? ಅಯ್ಯೋ ದೇವರು ಕೊಟ್ಟ ತಂಗಿ, ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಆಸ್ತಿ ಭಾಗದವರೆಗೂ ಯಾಕಮ್ಮ ಹೋಗ್ತೀಯಾ? ಈಗೇನು ನಿಮಗೆ 1,000 ರೂಪಾಯಿ ತಾನೇ ಬೇಕು? ತಗೋ, 900 ರೂಪಾಯಿ ಇದೆ. ಇಟ್ಲಣ್ಣ, ನಿನ್ಗೆ ಅವಮಾನ ಆಯ್ತಾ? ಮಾನನೇ ಹೋದ್ಮೇಲೆ ಅವಮಾನ ಆಗದೆ ಇರತ್ತಣ. ಇಟ್ಲಣ್ಣ, ದೊಡ್ಡವರು ಬೈದಾಗ ಅದನ್ನ ಆಶೀರ್ವಾದ ಅಂತ ತಗೋಬೇಕಂತೆ. ಹಾಗಂತ ಹೇಳ್ದವ್ರು ಯಾರು? ಜಾಜಿ ಮೇಡಮ್ ಅವರು. ನೋಡು, ನಾವು ಹೇಗಾದ್ರೂ ಮಾಡಿ 1 ಗಂಟೆಗೆ 10 ರೂಪಾಯಿನ ದುಡಿಲೇಬೇಕು. ಕೆಲವ್ರು ಇನ್ನ ಜಾಸ್ತಿ ದುಡಿತಾರಪ್ಪ. ಹಾಗಂತ ನಾವು ದುರಾಸೆ ಪಡೋದ್ ಬೇಡ. 10 ರೂಪಾಯಿ ಸಿಕ್ಕಿದ್ರೆ ಸಾಕು. ಇಲ್ಲಿ ನಿಂತ್ಕೊಂಡು ಏನಾರ ಮಾಡ್ತಾ ಇದೀರಾ? ಅಣ್ಣ, ನಮ್ಮ ವಿಟ್ಲಣ್ಣನ್ಗೆ ಒಂದ್ ಕೆಲಸ ಹುಡುಕ್ತಾ ಇದೀವಿ. ಗಂಟೆಗೆ 10 ರೂಪಾಯಿ ಕೊಟ್ರೆ ಸಾಕು. 10 ರೂಪಾಯ? ಈ ಕಾಲದಲ್ಲಿ ಚಿಕ್ಕ ಬೆಕ್ಕಿನ ಮರಿನೂ ಸಿಗಲ್ಲ. ಆದ್ರೆ ನಮ್ಮ ವಿಟ್ಲಣ್ಣಂದು ಅಷ್ಟೇ ರೇಟು. ಸುಮ್ಮನೆ ಸರ್, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ನಿಮ್ ಬೂಟ್ಗೆ ಪಾಲಿಶ್ ಮಾಡ್ಬೇಕಾ, ನಿಮ್ ತಲೆಗೆ ಮಾಲಿಶ್ ಮಾಡ್ಬೇಕಾ, ಅಥವಾ ನಿಮ್ ಬಾಡಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ಬೇಕಾ? ಬರೀ 10 ರೂಪಾಯಿ ಕೊಟ್ರೆ ಸಾಕು. ಯಾರೋ ನೀವು? ನಾನು ಪಾಂಡುರಂಗ ಗಂಡುಗಲಿ ಅವರ ಮನೆ ಅಳಿಯ ವಿಠ್ಠಲ ಮೂರ್ತಿ MA. ನಾನು ಅದೇ ವಂಶದ P1 ಸಿದ್ದು. ನೋಡಿ, ಈಗ ಒಂದು ಕೆಲಸ ಹೇಳ್ತೀನಿ, 10 ನಿಮಿಷದ ಕೆಲಸ. ಆ ಕೆಲಸನ ನೀವು ಮಾಡಿದ್ರೆ 10,000 ರೂಪಾಯಿ ಕೊಡ್ತೀನಿ. 10 ನಿಮಿಷಕ್ಕೆ 10,000 ರೂಪಾಯಿನ? ವಿಟ್ಲಣ್ಣ, ಎಣ್ಣೆ ಬಂದಾಗ ಕಣ್ಮುಚ್ಕೋಬಾರ್ದು. ಒಪ್ಕೊಬಿಡು. ಏನ್ ಕೆಲಸ ಅಣ್ಣ? ಏನಿಲ್ಲ, ತುಂಬಾ ಸಿಂಪಲ್. ನಾನು ಒಬ್ಬ ವ್ಯಕ್ತಿನ ತೋರಿಸ್ತೀನಿ. ಆ ವ್ಯಕ್ತಿನ ಈ ಚಾಕುಲಿ ಎಕ್ಕೊಲೆ ಮಾಡ್ಬೇಕು. ನಮ್ ಕೈಲಿ ಈ ಕೆಲಸ ಆಗಲ್ಲಣ್ಣ. ಇದುವರೆಗೂ ನಾನು ಜಿರಳೆ ಕೂಡ ಸಾಯಿಸಿದವನಲ್ಲ. 10,000 ರೂಪಾಯಿ ಕೊಡ್ತೀನೋ? ನಿನ್ನ ಸವಾಸನೆ ಬೇಡಣ. ಹಾಗಾದ್ರೆ ನಿಮ್ಮಿಬ್ರುನ ಇದೇ ಚಾಕುಲಿ ಚುಚ್ಚಿ ಸಾಯಿಸ್ಬಿಡ್ತೀನಿ. ಯಾಕಣ್ಣ? ನಾನ್ ಕೊಲೆಗಾರ ಅನ್ನೋ ವಿಷಯ ನಿಮ್ಗಾಗ್ಲೇ ಗೊತ್ತಾಗಿದೆ. ನಾನು ಯಾವ ಕೇಸಲ್ಲೂ ಸಾಕ್ಷಿನ ಬಿಟ್ಟಿಲ್ಲ ಕಂಟ್ರೋಲ್. 10 ನಿಮಿಷಕ್ಕೆ 10,000 ರೂಪಾಯಿ ಅಂತೆ. ಇದಂತೆ ನಮ್ ಕೈಲ. ಅಯ್ಯೋ, ನನಗ್ ಮಾತ್ರ ಕೆಲಸ ಬೇಡವೇ ಬೇಡ. ವಿಟ್ಲಣ್ಣ, ನೀನ್ ಏನಾದ್ರೂ ಮಾಡ್ಕೋ. ಅಪ್ಪ, ಜಾಜಿ ಮೇಡಮ್ ಅವ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಹಾಕು ಅಂತ ಹೋಗ್ದು ಬಿಡ್ತಾರೆ ನನಗೆ. ನಾನ್ ಬರ್ತೀನಪ್ಪ. ನನಗ್ ನಿನ್ ಸಪೋರ್ಟ್ ಬೇಕಣ್ಣ. ನಾವಿಬ್ರು ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರೋಣ. ನೀನು ಎಷ್ಟ್ ದಿನ ಅಂತ ಜವಾನನ್ ತರ ಇರ್ತೀಯ? ಜೀವನ ಆಗಿ ಮೆರೆಯೋದ್ ಬೇಡವಾ? ಹಾಗಂತೀಯ? ಅಲ್ಲೋಡು, ಮರಣ ಅಲ್ಲ ಕಣೋ, ಅದ್ರ ಮೇಲಿರೋ ಬೋರ್ಡು ಏನೋ ಬರ್ದವ್ರೆ, ಏನೋ ಗೊತ್ತಾಗ್ತಿಲ್ಲಪ್ಪ. ಅದಕ್ಕೆ ಹೇಳೋದು ಓದ್ಬೇಕು ಅಂತ. ಮನೇಲಿ ಓದಿಸ್ಬೇಕು. ನಡಿಯ ನೋಡೋಣ. ಸಿನಿಮಾಗೆ ಹೊಸ ನಟ ನಟಿಯರು ಬೇಕಾಗಿದ್ದಾರೆ, ಸಂಪರ್ಕಿಸಿ ಡೈರೆಕ್ಟರ್ ಮಾಸ್ಟರ್ ಕಿರಣ್. ಸಿದ್ದು, ನಾವೇನಾದ್ರೂ ಅಪ್ಪಿ ತಪ್ಪಿ ಸಿನಿಮಾ ರಂಗದಲ್ಲಿ ಹೆಸರು ಮಾಡ್ಬಿಟ್ರೆ ನೀನೇ ಜೂನಿಯರ್ ರಂಗಾಯಣ ರಘು, ನಾನೇ ಜೂನಿಯರ್ ಶರಣ್. ಜೈ ಜವಾನ್ ಜೈ ಕಿಸಾನ್ ಜೈ ಟಿಪ್ಪು ಸುಲ್ತಾನ್. ಒಂದೇ ಮಾತ್ರ ಪೌಡರ್ ಹಾಕಲಿ, ತಲೆ ಬಾಚ್ಕಳಿ. ಔಟ್ ಗೋಯಿಂಗ್ ವೆರಿ ಇಂಪಾರ್ಟೆಂಟ್. ಏನೋ ನೀನು ಈಗ್ಲಿಂದನೇ ಪೌಡರ್ ಹಾಕಕ್ ಶುರು ಹಚ್ಕೊಂಡ್ಬಿಟ್ಟೆ. ಅಣ್ಣ, ಮೊದ್ಲು ಈ ನಂಬರ್ಗೆ ಫೋನ್ ಮಾಡೋಣ. ಹಲೋ ಸರ್, ನೀವು ಡೈರೆಕ್ಟರ್ ಮಾಸ್ಟರ್ ಕಿರಣ್ ಅವರಾ? ಮಾಸ್ಟರ್ ಕಿರಣ್ ಮಾತಾಡ್ತಾ ಇರೋದು, ಹೇಳ್ರಿ. ಸರ್, ಅದೇ ನೀವು ಸಿನಿಮಾಗೆ ಹೊಸ ಆಕ್ಟರ್ಗಳು ಬೇಕು ಅಂತ ಒಂದು ಬೋರ್ಡ್ ಹಾಕಿದಿರಲ್ಲ, ನಾವು ಸೇರ್ಕೋಬೋದಾ? ಹೇಳ್ರಿ ಇದರ ನೀವು. ಅದೇ ನೀವು ಬಾದಾಮಿ ಬರಕ್ಕೆ ಒಂದು ಬೋರ್ಡ್ ಹಾಕಿದಿರಲ್ಲ ಸರ್, ಅದ್ರ ಎದುರುಗಡೆ ನಿಂತಿದ್ದೀವಿ. ಅಲ್ಲೇ ಬರ್ತೀನಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಫೋನ್ ಮಾಡಿದ್ ನೀವೇನಾ?
ಇನ್ನೂ ವಾಯ್ಸ್ ಕೇಳ್ತಾ ಇದೆ, ಆಸಾಮಿನೇ ಕಾಣಿಸ್ತಾ ಇಲ್ವಲ್ಲೋ? ಯಾರಣ್ಣ ಈ ಚೋಟ್ ಮೆಣಸಿನಕಾಯಿ? ಅದು ಮಾಸ್ಟರ್ ಕಿರಣ್ ಇದಾರಲ್ಲ, ಅವ್ರ ಅಸಿಸ್ಟೆಂಟ್ ಇರ್ಬೇಕು. ಹಲೋ ಬಾಯ್. ಓಯ್ ನನ್ನ ಏನ್ ಅನ್ಕೊಂಡಿದ್ಯಾ? ಅದಿರ್ಲಿ, ಈ ಬೋರ್ಡ್ ಯಾಕೆ ಹಾಕಿರೋದು ರಸ್ತೆಯಲ್ಲಿ? ಹೊಸ ಹೊಸ ಪ್ರತಿಭೆ ಸಿಗೋದಂದ್ರೆ ರಸ್ತೆಲಿ ಫುಟ್ಪಾತ್ ಅಲ್ಲಿ ಕೆಲವ್ರಿಗೆ ಪ್ರತಿಭೆ ಇರತ್ತೆ, ಅದೇ ದುಡ್ಡಿರಲ್ಲ, ಅವಕಾಶ ಇರಲ್ಲ, ಅಂತವ್ರನ್ನ ನಾವು ರೂಪಿಸ್ತೀವಿ. ನಿಮ್ ಮಾತು ಕೇಳಿ ನಮ್ಗೆ ತುಂಬಾ ಸಂತೋಷ ಆಗೋಯ್ತು. ಡೈರೆಕ್ಟರ್ ಕಿರಣ್ ಇದಾರಲ್ಲ, ಅವ್ರನ್ನ ಸ್ವಲ್ಪ ಕರಿತೀರಾ? ನಾನೇ ಡೈರೆಕ್ಟರ್ ಕಿರಣ್. ಅಲ್ಲ, ಚೋಟ್ ಮೆಣಸಿನ್ಕಾಯಿ ತೊಟ್ಟಷ್ಟು ಉದ್ದ ಇದೀರಾ, ತಾವು ಡೈರೆಕ್ಟ್ರೇ? ಐಟು ಏಜು ಲುಕ್ಕಲ್ಲ ಮುಖ್ಯ, ಚಾಟಿ ಇದ್ರೆ ಕೋತಿನೂ ಡೈರೆಕ್ಟರ್ ಆಗ್ಬೋದು. ನಾನು ವಿಟ್ಲ, ಗಂಡುಗಲಿ ವಂಶದ ಅಳಿಯ. ಇವನ್ ನಮ್ಮನೆ ಕೆಲಸದವನು, ಸಿದ್ದು ಸಿಂಗ್ಳಿಕ. ಸರಿ ಸರಿ, ನಾನು ಈಗ ಲೋಡ್ ಬಡ್ಜೆಟ್ ಫಿಲಮ್ ಮಾಡ್ತಾ ಇದ್ದೀನಿ. ಲೋ ಬಜೆಟ್ ಅಂದ್ರೆ 1 ಕೋಟಿನ 80 ಲಕ್ಷನ? 35,000 ರೂಪಾಯಿ ಫಿಲಮು. 35,000ನ? ನಮ್ದು ಕಟೌಟೇ ಬರಲ್ಲ. ಜಾಸ್ತಿ ಆಗಲ್ಲ. ಈ ಸಿನಿಮಾನಲ್ಲಿ ಡಬ್ಬಿಂಗ್ ಇಲ್ಲ, ಲೈವ್ ಶೂಟಿಂಗು. ಸಾಕ್, ಇದು ತುಂಬಾನೇ ಕಷ್ಟ ಅಲ್ವಾ? ಡೈಲಾಗ್ ಎಲ್ಲ ಹೆಂಗ್ ಗಟ್ ಮಾಡೋದು? ನೀವ್ ಹೇಳಿದೆ ಡೈಲಾಗು, ಇದೊಂಥರ ರಿಯಾಲಿಟಿ ಶೋ. ಗೊತ್ತು ಗೊತ್ತು ಸರ್, ನಾನು ತುಂಬಾ ರಿಯಾಲಿಟಿ ಶೋಗಳನ್ನ ನೋಡಿದೀನಿ. ನೀನು ಮಗುವಿನ ಅಪ್ಪ, ನಿನ್ನ ಹೆಸರೇನು? ಐ ಆಮ್ ವಿಠಲ್ ಮೂರ್ತಿ MA. MA ಅಂದ್ರೆ ಏನು? ಮನೆಹಳಿಯ ಅಂತ. ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ಅಣ್ಣ, ನನಗೊಂದು ಪಾತ್ರ. ನಿನ್ ನಾಯ ಅಲ್ಲ ನಂಜಪ್ಪ. ಎಲ್ಲಿ ನ್ಯಾಯ ಹೇಳ್ಬೇಕು? ಒಂದ್ ಕಡೆ ಜಗಳ ಆಗತ್ತೆ, ಆಗ ನಿನ್ ಮಗ ತೊಂದ್ರೆ ಆಗತ್ತೆ, ಅವಾಗ ನೀನ್ ಗೊತ್ತ ಮುಂದಿನ ನಾಯ ಹೇಳ್ತೀಯ. ಅರ್ಥ ಆಯ್ತಾ? ಹೋಗಿ ಗೆಟಪ್ ಚೇಂಜ್ ಮಾಡ್ಕೋ ಹೋಗಿ. ಡೈರೆಕ್ಟರ್ ಸರ್, ಹೇಗಿದೆ ಮೀಸೆ? ಮಿಸ್ ಎಲ್ಲ ಮುಖ್ಯ, ಡೈಲಾಗ್ ಮುಖ್ಯ. ಕಲೆನದು ರಕ್ತನೇ ಬರ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಬಿಡಿ ಸರ್, ಶೂಟಿಂಗ್ ಕಾರ್ ಬರುತ್ತೆ, ನೀವು ಅಡ್ಡ ಹೋಗ್ತೀರಾ, ನಾನು ಬಂದು ಜಗಳ ಮಾಡ್ತೀನಿ. ನಾನು ಬಂದು ನ್ಯಾಯ ಹೇಳ್ತೀನಿ, ದುಡ್ಡು ವಸೂಲಿ ಆಗುತ್ತೆ. ಹೌದು, ಕ್ಯಾಮ್ರಾ ಎಲ್ಲಿಟ್ಟಿದ್ದೀರಾ? ಒಂದೊಂದ್ ಮಾಡಲ್ ಕ್ಯಾಮ್ರಾ ಹಾಕಿದ್ವಿ, ಅಲ್ಲಿ ನೋಡಿ. ಅಲ್ಲಿರೋದು ಕ್ಯಾಮ್ರಾ ಅಲ್ಲ, ಕಾಗೆ. ಏ ಗೂಬೆ, ಅದ್ ಕಾಗಲ್ಲ, ಕ್ಯಾಮ್ರಾ. ಕಾರ್ ಬರ್ತೈತೆ, ಸುಳ್ಳು ಹಚ್ಕೊಳ್ಳಿ. ಅಯ್ಯೋ ಮಗನೇ, ಏನಾಯ್ತು ನಿಮ್ಗೆ? ಅಪ್ಪ, ತುಂಬಾ ನೋವಾಯ್ತೈತೆ, ಸಾಯ್ತಾ ಇದ್ದೀನಿ. ಲೋ ಮಗನೇ, ನನ್ನ ಒಬ್ಬನ್ನೇ ಬಿಟ್ಟು ಸಾಯ್ಬೇಡ ಕಣೋ, ಇರೋದ್ ನೀನ್ ಒಬ್ನೇ. ರೀ ಸ್ವಾಮಿ, ಕೊಲ್ಲೋದಕ್ ನನ್ ಮಗನೇ ಬೇಕಾಗಿತ್ತಾ? ರೇ, ನೋಡ್ಕೊಂಡಲ್ವೇನ್ರಿ ಡ್ರೈವಿಂಗ್ ಮಾಡೋದು? ನಾನ್ ಕರೆಕ್ಟ್ ಆಗಿ ಓಡಿಸ್ತಿದ್ದೆ ಸರ್, ಅವ್ರದೇನೆ ಓಡ್ ಬಂದ್ ಬಿದ್ಬಿಟ್ಟ. ರೀ, ಅವನ್ ಹೇಗ್ರಿ ಅಡ್ಡ ಬರ್ತಾನೆ? ಯಾವಾಗಿಂದ್ರ ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಾ? 5 ವರ್ಷದಿಂದ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಸರ್, ಒಂದು ಆಕ್ಸಿಡೆಂಟ್ ಮಾಡಿಲ್ಲ. ರಸ್ತೆಯಲ್ಲಿ ಹೇಗೆ ಕಾರ್ ಓಡಿಸ್ಬೇಕು ಅಂತ ನನಗೆ ಗೊತ್ತಿಲ್ವಾ? ರೀ ಸ್ವಾಮಿ, ನನ್ನ ಮಗ ಹುಟ್ಟಿದಾಗಿಂದ ರಸ್ತೆಯಲ್ಲಿ ನಡೀತಾ ಇದ್ದಾನೆ, ಇದುವರೆಗೂ ಒಂದ್ಸಲನೂ ಬಿದ್ದಿಲ್ಲ. ರಸ್ತೆಯಲ್ಲಿ ಹೇಗ್ ನಡಿಬೇಕು ಅಂತ ಅವನಿಗೆ ಗೊತ್ತಿಲ್ವಾ? ಅಯ್ಯೋ, ನನ್ನ ಮಗ ಸತ್ತೋಗ್ಬಿಡ್ತಾನೆ, ಅವನ ಅಂತ್ಯ ಸಂಸ್ಕಾರಕ್ಕೂ ನೀವೇ ದುಡ್ಡು ಕೊಡ್ಬೇಕು. ಸರ್, ಇನ್ನು ಸ್ವಲ್ಪ ಪ್ರಾಣ ಇದೆ, ಕರ್ಕೊಂಡು ಹೋಗಿ ಆಸ್ಪತ್ರೆಗೆ, ಸರಿ ಹೋಗ್ತಾನೆ. ರೋಷ್ಟಿರಿ, ಏನಾಗೈತೆ? ನೋಡಿ ಸ್ವಾಮಿ, ಇರೋನ್ ಒಬ್ನೇ ಮಗ, ಅವನ ಮೇಲೆ ಈ ಮಂಚ ಕಾರ್ ಹಚ್ಬಿಟ್ಟವನೆ, ನೀವೇ ನ್ಯಾಯ ಹೇಳಿ. ಅಯ್ಯೋ ಮಗು, ನ್ಯಾಯ, ಜೀವನೇ ಹೋಗ್ತೈತೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಅಂದ್ರೆ ಈ ಮನುಷ್ಯನ ಹತ್ರ ದುಡ್ಡು ಇಸ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕು. ಎಷ್ಟು ಕೊಡ್ಲಿ ಹೇಳಿ ಸರ್? ಹೇಳ್ತೀನಿ. ನೋಡ್ರಪ್ಪ, ನೀವೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇದಾರ ನೋಡಿ, ನಾನು ಈ ಮನುಷ್ಯನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಹೋಗಿ ನೋಡಿ, ಜೀವಕ್ಕೆ ಬೆಲೆ ಕಟ್ಟಕ್ಕಾಗಕ್ಕಿಲ್ಲ. ನೀವು ಪೊಲೀಸ್ ಸ್ಟೇಷನ್ ಹೋಗ್ಬಾರ್ದು ಅಂದ್ರೆ ಒಂದ್ 50,000 ರೂಪಾಯಿ ಕೊಡಿ. 50,000ನಾ? ನೀವು 50,000 ಕೊಟ್ರೆ ಆಕ್ಸಿಡೆಂಟ್ ಮಾಡಿದ್ದು ನಿಮ್ ಗಾಡಿ ಅಲ್ಲ, ಬೇರೆ ಗಾಡಿ ಅಂತ ನಾವು ಹೇಳ್ಕೊತೀವಿ. ಇಲ್ಲ ಅಂದ್ರೆ ಈ ಹೆಣನ ದಪ್ಪನ ಮಾಡೋ ಖರ್ಚು ನಿಮ್ಗೆ ಬೀಳುತ್ತೆ. ಇಲ್ಲಪ್ಪ, ಕೊಟ್ಬಿಡ್ತೀನಿ. ಬೆಳಿಗ್ಗೆ ಎದ್ದು ನನ್ನ ಹೆಂಡತಿ ಮುಖ ನೋಡಿದ್ದೆ ಅಂತ ಕಾಣಿಸುತ್ತೆ, ಎಲ್ಲ ನನ್ನ ಕರ್ಮ. ತಗೊಳ್ರ ಸಾಲ, ಇಬ್ರು ಆಯ್ತರ ಹಂಚ್ಕೊಳ್ರಿ. ಈ 40,000 ನನ್ಗೆ ಡೈರೆಕ್ಟ್ರೆ, ಈ ಸಿನಿಮಾದ ಹೆಸರೇನು? ಸಿಕ್ಕರ್ಗೆ ಸಿರುಂಡೆ. ಅತ್ತೆ ಅವ್ರೆ, ಏನಪ್ಪ?
ನೀ ಸ್ವೀಟ್ ತಿನ್ನಿಸ್ತೀನಿ. ಅಳಿನ ಕೈಲಿ ಸ್ವೀಟ್ ತಿನ್ನಿಸ್ಕೊಂಡ್ರೆ ನೋಡಿ ಜನ ತಪ್ಪು ತಿಳ್ಕೊತಾರಪ್ಪ. ಅದೇನ್ ವಿಷಯ ಅಂತ ಹೇಳಿ ಕೈಗೆ ಸ್ವೀಟ್ ಕೊಟ್ಬಿಡು. ವಿಟ್ಲಣ್ಣವರು ಸಂಪಾದನೆ ಮಾಡೋ ದಾರಿ ಕಂಡಿಡ್ಕೊಂಡಿದ್ದಾರೆ. ನನ್ ಜೊತೆ ಇವನು ಕೆಲಸ ಮಾಡ್ತಾ ಇದ್ದಾನೆ. ಅಯ್ಯಯ್ಯೋ, ಇಂಥ ಸಂತೋಷವಾದ ವಿಷಯನ ಮೊದಲು ನಿನ್ ಹೆಂಡತಿಗೆ ತಾನೇ ಹೇಳ್ಬೇಕು. ಅತ್ತೆ ಅವ್ರೆ, ನನಗ್ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಅಂದ್ರೆ ಹೆಣ್ಣು ಕೊಟ್ಟ ಅತ್ತೆ, ಕಣ್ಣು ಕೊಟ್ಟ ದೇವತೆ ಅಂತ ಅರ್ಥ. ತಗೊಳ್ಳಿ ಸ್ವೀಟ್. ಪಲ್ಲು, ಏನಪ್ಪಾ ಸ್ವೀಟ್ ಬಾಕ್ಸ್ ಸಮೇತ ಬಂದ್ಬಿಟ್ಟಿದ್ದೀರಾ? ಪಲ್ಲು ಮೊದ್ಲು ಸ್ವೀಟ್ ತಿನ್ನು, ಆಮೇಲೆ ನಿನ್ಗೆ ಹೇಳ್ತೀನಿ. ಅಯ್ಯೋ ನನಗೆ ವಾಂತಿಗಿಂತ ಏನೋ ಆಗ್ತಾ ಇಲ್ಲಪ್ಪ. ಪಲ್ಲು, ನಾನ್ ಸ್ವೀಟ್ ಕೊಡ್ತಾ ಇರೋದು ನನಗೆ ಕೆಲಸ ಸಿಕ್ಕಿದೆ ಅಂತ. ಅಯ್ಯೋ ಅಮ್ಮ ಇಲ್ಲೇ ಇದ್ದಾರೆ, ನಂಗೆ ನಾಚಿಕೆ ಆಗುತ್ತಪ್ಪ. ಅತ್ತೆ ಅವ್ರೆ, ಮಾವನ್ ಫೋಟೋ ನೋಡಿ. ಏನಾಯ್ತು? ಪಲ್ಲುಗೆ ಅವ್ರ ಯಜಮಾನ್ರು ಸ್ವೀಟ್ ತಿನ್ಸಿದಾಯ್ತು. ಚಂಪಾ ಕಲಿ, ಆಚೆ ಬರೋದನ್ ಕಲಿ. ಏನ? ಚಂಪಾ, ನನಗೆ ಕೆಲಸ ಸಿಕ್ಕಿರೋದಕ್ಕೆ ಸ್ವೀಟ್ ತಗೋ. ನಂಗೆ ನಮ್ಮ ಯಜಮಾನ್ರು ಬಿಟ್ಟು ಬೇರೆ ಯಾರು ಸ್ವೀಟ್ ತಿನ್ಸೋ ಹಾಗಿಲ್ಲ. ಅಂತೂ ದಂಡ್ಪಿಂಡ ಅಂತ ಅನ್ನಿಸ್ಕೊಳ್ಳೋದ್ರಿಂದ ತಪ್ಪಿಸ್ಕೊಂಡಿಲ್ಲ. ಕೊಡು. ಏನಪ್ಪಾ, ನಮ್ಮ ಅಣ್ಣಂಗೂ ಸ್ವೀಟ್ ಕೊಡಿ. ಬಿಡ್ತೀನಪ್ಪಲ್ಲೋ, ಪಾಂಡುರಂಗ ಗಂಡುಗಲಿ. 10 ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಇವ್ನಿಗೆ. ಅಲ್ಲವಾ ನನ್ನ ಹೆಸರು ಹಿಡಿದು ಕರಿತಾನಲ್ಲ ಅವನು. ಬಾವ, ಆ ಮಾತನ್ನ ವಾಪಸ್ ತಗೊಳ್ಳಿ. ಇದ್ರಲ್ಲಿ ಎಷ್ಟಿದೆ ಅಂತ ಎಣಿಸ್ಕೊಳ್ಳಿ. ಏನೋ ಬಂತು ನೋಡಿದ್ರೆ ಗೊತ್ತಾಗತ್ತೆ. 5,000 ರೂಪಾಯಿಗೆಪ್ಪ. ಇದನ್ನು ಎಣಿಸಿ. ಇದು 5,000 ರೂಪಾಯಿ ಕಂಡ್ರ. ಲೇ, ಒಂದು ದಿನಕ್ಕೆ ಇಬ್ರು 5,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಅದ್ ಯಾರ ಮನೆ ದರೋಡೆ ಮಾಡಿದ್ರು? ದರೋಡೆ ಮಾಡೋದಲ್ಲ, ನಿಮ್ಮ ವಂಶದವ್ರು. ನಾವು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದು. ಲೇ, ಒಂದು ದಿನಕ್ಕೆ ನಿಮ್ಮಿಬ್ರಿಗೂ 5,000 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ನೀವ್ ಇನ್ನೆಂತ ಗನಂದಾರಿ ಕೆಲಸ ಮಾಡಿರ್ಬೇಕು. ಬಾವ, ಸಿಕ್ಕಿದವರಿಗೆ ಸೀರುಂಡೆ ಸಿನಿಮಾ ಹೆಸರು ಕೇಳಿದಿರಾ? ಅದು ಒಂದು ಸಿನಿಮಾ ಹೆಸರ? ಇಲ್ಲಪ್ಪ, ನಾವು ಕೇಳಿಲ್ಲ. ಅದರಲ್ಲಿ ನಾವಿಬ್ರು ಆಕ್ಟ್ ಮಾಡಿದೀವಿ. ಇವತ್ತು ಒಂದು ಸೀನ್ ಆಕ್ಟ್ ಮಾಡ್ದು. ಅಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂದ್ರೆ ಆ ಛೋಟಾ ಡೈರೆಕ್ಟರ್ ಮಾಸ್ಟರ್ ಕಿರಣ್ ನಮ್ಮ ಅಭಿನಯನ ನೋಡಿ ಖುಷಿಯಾಗಿ ಇಬ್ಬರಿಗೂ 5,000 ಕೊಟ್ಬಿಟ್ರು. ನಾನ್ ನಿಮ್ಮಿಬ್ರು ನಟ ಅಂತ ಹಾಕೊಂಡಿದ್ದಾನಲ್ಲ, ಅವನು ನಿರ್ದೇಶಕನ ಅಂತ ನನಗೆ ಈಗ ಅವನ ಮೇಲೆನೆ ಅನುಮಾನ ಬರ್ತಾ ಇದೆ. ಆ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ನಿಮಗೆ ಗೊತ್ತಾಗತ್ತೆ. ಆಗ ನಾನೇ ಜೂನಿಯರ್ ರಂಗಾಯಣ್ ರಘು. ನಾನೇ ಜೂನಿಯರ್ ಶರಣ್. ಕೊಡಿ ಸರ್, ಎತ್ಕೊ ಬರ್ತೀನಿ. ನಿನ್ ಕೈಲಾಗತ್ತೆ ನಾ ಹೋಗೋ ಸುಮ್ನೆ. ಕೊಡಿ ಸರ್, ಎತ್ಕೊ ಬರ್ತೀನಿ. ಎಷ್ಟು ಕೊಡ್ಬೇಕು? ಕೇವಲ ಒಂದೇ 1,000. 1,000 ರೂಪಾಯ? ಇದ್ರಲ್ಲ ಐಟಮ್ 1,000 ರೂಪಾಯಿ ಬೆಲೆ ಬಾಳಲ್ಲ. ಈಗೇನ್ ಕೊಡ್ತೀರಾ ಇಲ್ವೋ? ಏನೋ ನನ್ನೇ ದಬಚ್ಯಾ? 1,000 ರೂಪಾಯಿ ಕೊಟ್ಟೆ ಸರಿ, ಇಲ್ಲಾಂದ್ರೆ ನಿಮ್ಗೆ ತೊಂದ್ರೆ ಆಗತ್ತೆ. ಕೊಡಲ್ಲ, ಹೋಗೋ. ಏನ್ರಿ ಇದು ಗಲಾಟೆ? ಏನಿಲ್ಲ ಸರ್, ಅವನ್ ಕೆನ್ನೆಗೆ ಅವನೇ ಹೊಡ್ಕೊಂಡು ಅಳ್ತಿದ್ದಾನೆ. ಅವನ್ ಕೆನ್ನೆಗೆ ಅವನೇ ಹೊಡ್ಕೊಳಕ್ ಅವನಿಗೇನ್ ತಲೆ ಕೆಟ್ಟಿದ್ಯಾ? ಏ ಮರಿ, ಏನಾಯ್ತು? ಲಗೇಜಿಟ್ಕೊ ಬಾ ಮಡಿ ಅಂದ. ನನ್ ಕೈಲಿ ಆಗಲ್ಲ ಅಂತೆ, ಅದಕ್ಕೆ ಕೆಣ್ಣಕ್ ಪಟಾಡ್ ಅಂತ ಹೊಡ್ದ್ಬಿಟ್ಟ. ಇಲ್ಲ ಸರ್, 1,000 ರೂಪಾಯಿ ಕೊಡಿ ಅಂದ. ಸಾಕ್, ಸುಮ್ನೆ ಇರಯ್ಯ. 1 ರೂಪಾಯಿನೇ ನೋಡಿಲ್ಲ, ಅವನು ನಿನ್ನ ಹತ್ರ 1,000 ರೂಪಾಯಿ ಕೇಳ್ತಾನ. ಬಾಲ ಕಾರ್ಮಿಕರ ಹತ್ರ ಕೆಲಸ ಮಾಡಿಸ್ಬೇಕು ಅಂತಿದ್ಯಾ? ನಾಡೀರಿ ಪೊಲೀಸ್ ಸ್ಟೇಷನ್ಗೆ. ಏನೋ ತಪ್ಪಾಗೋಯ್ತು, ಬಿಟ್ಬಿಡಿ ಸರ್. ಹಂಗೆಲ್ಲ ಬಿಡಕ್ ಆಗಲ್ಲ ರೀ. ಇದು ಬಾಲ ಕಾರ್ಮಿಕನ ಕೇಸು. ಸಿಕ್ಕಾಕೊಂಡ್ರೆ ಸಾಯೋವರೆಗೂ ಜೈಲು. 20,000 ರೂಪಾಯಿ ಕೊಟ್ರೆ ಕೇಸ್ನ ಇದೇ ರೋಡಲ್ಲೇ ಮುಚ್ಚಾಕ್ಬಿಡ್ತೀವಿ. ನೀವು ಬಿಡಿ ಡೈರೆಕ್ಟ್ರೆ, ಸೂಪರ್. ಅಲ್ಲ, ನಾವೇ ಪೊಲೀಸರು ಬಂದ್ರು ಅಂತ ನಾವ್ ಯಾಕೆ ಎದ್ರುಕೊಂಡು ಬರ್ಬೇಕಾಗಿತ್ತು? ಅದಕ್ಕೆ ನಿನ್ನ ಗುಗು ಅನ್ನೋದು. ಹೌದಲ್ವೇನೋ? ಇದು ಸಿನಿಮಾ ಶೂಟಿಂಗ್ ತಾನೆ, ನಾವ್ಯಾಕೆ ಹೆದರ್ಕೋಬೇಕು? ಗುಗ್ಗುಲ, ಇದು ಸಿನಿಮಾ ಅಲ್ಲ, ಸಿನಿಮಾ ಡೈರೆಕ್ಟರ್ ಹೆಸರಿ ರೋಲ್ ಕಾರ್ಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಹಗಲ್ ದರೋಡೆನಾ? ಹೌದು ಕಣ. ಹಂಗಾದ್ರೆ ನಾವ್ ಈ ಕೆಲಸ ಮಾಡಲ್ಲಪ್ಪ. ಇದುವರೆಗೂ ನೀವ್ ಕಳ್ತನ ಮಾಡಿರೋದೆಲ್ಲ ನಮ್ಮ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗೈತೆ. ನಾನೇನ ನಮ್ಮ ಮೊಬೈಲ್ ನ ಪೊಲೀಸ್ ಸ್ಟೇಷನ್ ಕೊಟ್ಟೆ, ನೀವು 14 ವರ್ಷ ಜೈಲಲ್ಲೇ ಬಿದ್ದಿರ್ಬೇಕು. ತಗೊಳ್ಳಿ, ಇಬ್ರು ಹಂಚ್ಕೊಳ್ಳಿ. ಎಷ್ಟಿದೆ ಸರ್? 2,000. ಉಳ್ದಿದ್ 18,000 ನನ್ಗೆ. ಬೇಗ ಬನ್ನಿ. ಬರ್ಲಿಲ್ಲ ಅಂದ್ರೆ ಒದ್ದೆಲ್ಕ ಬರ್ತೀನಿ.
ಸರ್ ತಾವಿಬ್ರು ಯಾರು ಅನ್ನೋದು ಗೊತ್ತಾಗ್ಲಿಲ್ಲ. ಮತ್ತೆ ಜೀವನ ಹೇಗ್ ನಡೀತಾ ಇದೆ? ಅಯ್ಯೋ ಏನೋ ದೇವ್ರ ದಯ ಸ್ವಾಮಿ, ಬದುಕಿನ ಬಂಡಿ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲ ತಾವಿಬ್ರು ಯಾರು ಅನ್ನೋದು ಗೊತ್ತಾಗ್ಲಿಲ್ಲ. ನಾವು ಸಿನಿಮಾ ಹೀರೋಗಳು. ಅಯ್ಯೋ ನಮ್ಮನೆಯಲ್ಲಿ ಇಬ್ರು ಹುಡುಗರು ಸಿನಿಮಾಗೆ ಸೇರ್ಕೊಂಡಿದ್ದಾರೆ. ಅಲ್ಲ ತಾವಿಬ್ರು ಯಾರು ಅನ್ನೋದು ನನಗೆ ಗೊತ್ತಾಗಿಲ್ಲ. ನಾನೇ ಜೂನಿಯರ್ ರಂಗಾಯಣ ರಘು. ನಾನೇ ಜೂನಿಯರ್ ಶರಣ್. ನೀವಿಬ್ರೇನೋ ಅಯೋಗ್ರ. ಏನ್ರಲ್ಲ ಇದೆ ನಿಮ್ ವೇಷ? ಬಾವ ದುಡ್ಡು ಬಂದು ಸೇರ್ತಾ ಇದೆ ಅಲ್ವಾ, ಇನ್ ಮುಂದೆ ಇನ್ನೂ ಏನೇನ್ ಬದಲಾಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಪೋಸ್ಟ್ ಖಾಲಿ ಇದೆ, ಮಾಡ್ತೀರಾ? ಸಂಬಳನೂ ಕೊಡ್ತೀವಿ. ಅದು ಏನ್ ಕೆಲ್ಸನ್ರಪ್ಪ? ನಮಗ್ ಸುಸ್ತಾದಾಗ ಜ್ಯೂಸ್ ತಂದು ಕೊಡೋದು. ನನ್ ಮಗನ್ ಕಾಲ್ ಮುರ್ದು ಹಾಕ್ಬಿಟ್ರಲ್ಲ. ಅಯ್ಯೋ ನಾನಲ್ಲ ಸರ್, ಅವನೇ ಅಡ್ಡ ಬಂದಿತ್ತು. ಬೇಕಾದ್ರೆ ನನ್ ತಂಗಿ ಕೇಳಿ. ಹೌದು ಸರ್, ನಮ್ಮ ಅಣ್ಣಂದ ಏನು ತಪ್ಪಿಲ್ಲ, ಅವನೇ ಅಡ್ಡ ಬಂದಿದ್ದು. ಅಲ್ಲಮ್ಮ, ಮೊನ್ನೆ ತಾನೇ ಇರೋ ಒಬ್ಬ ಹೆಂಡತಿನೂ ಕಳ್ಕೊಂಡೆ. ಈಗ ಇರೋ ಒಬ್ಬ ಮಗನ್ ಕಾಲು ನೀವು ಮುರ್ದು ಹಾಕ್ಬಿಟ್ರೆ ಇವನ್ ಯಾರಮ್ಮ ಸಾಕ್ತಾರ? ಇರಿ 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 ಇರಿ, ಏನಾಗೈತೆ? ಗೌಡ್ರೆ, ಇವ್ರ ಗಾಡಿ ಹಚ್ಚಿ ನನ್ನ ಮಗನ್ ಕಾಲು ಮುರಿದ್ ಬಿಟ್ಟಿದ್ದಾರೆ. ನೀವೇ ನನಗ್ ನ್ಯಾಯ ಕೊಡ್ಬೇಕು. ಆಯ್ತಾಯ್ತು ನೋಡಿ, ಪೊಲೀಸು ಕೇಸು ಅಂತ ಹೋದ್ರೆ ನೀವು ಜೈಲ್ಗೆ ಹೋಗ್ಬಿಡ್ತೀರಿ. ಅದಕ್ಕೆ ಪರಿಹಾರ ಅಂತ ಸ್ಪಾಟ್ ಅಲ್ಲೇ 1 ಲಕ್ಷ ರೂಪಾಯಿ ಕೊಟ್ಬಿಡಿ. 1 ಲಕ್ಷ ರೂಪಾಯಿನ? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ವೇ? ತಂಗಿ, ಇವ ನನ್ನ ಮದುವೆ ಆಗಿ ಆ ಮಗುನ ನೀನೇ ಯಾಕೆ ನೋಡ್ಕೋಬಾರ್ದು? ನಾನಾ? ಇಲ್ಲಾಂದ್ರೆ ನಾನು ಜೈಲ್ಗೆ ಹೋಗ್ಬಿಡ್ತೀನಿ. ನೋಡಿ, ಮದುವೆ ಆಗೋದು ಆಮೇಲಿನ ಮಾತು. ಮೊದಲು ಪರಿಹಾರ ಅಂತ 1 ಲಕ್ಷ ರೂಪಾಯಿ ಕೊಡಿ. ಯಜಮಾನ್ರ, ನನ್ನ ಸ್ನೇಹಿತನಿಗೆ ಫೋನ್ ಮಾಡಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ತಡೀರಿ. ಹಲೋ ಪಾಂಡುರಂಗ, ನಾನು ಅನಂತು ಮಾತಾಡ್ತಿರೋದು. ನಾನು ತಂಗಿ ಬೈಕಲ್ಲಿ ಬರುವಾಗ ಚಿಕ್ಕ ಹುಡುಗ ಬೈಕಿಗೆ ಅಡ್ಡ ಬಂದು ಕಾಲು ಮುರ್ಕೊಂಡು ಬಿದ್ದಿದ್ದಾನೆ. ಅದಕ್ಕೆ ಪರಿಹಾರ ಅಂತೇಳಿ 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಕಣೋ. ಅದಕ್ಕೆ ನಾನು ನನ್ನ ತಂಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಲೇ ಅನಂತೋ, ಇದೆ ಇದ್ರಲ್ಲಿ ಏನೋ ಇದೆ. ನಾನು ನನ್ನ ತಂಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ನೀನು ಅವ್ರ ಹತ್ರನೇ ನಾಟಕ ಮಾಡ್ತಾ ಇರೋ ಅಷ್ಟರಲ್ಲಿ ನಾನು ಅಲ್ಲಿಗೆ ಬಂದು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಯಜಮಾನ್ರೆ, 1 ಲಕ್ಷ ರೂಪಾಯಿನೂ ಕೊಡ್ತೀನಿ, ಜೊತೆಗೆ ನನ್ನ ತಂಗಿ ನಿವನ್ ಜೊತೆ ಮದುವೆ ಮಾಡ್ಕೊಡ್ತೀನಿ. ಹ್ಞೂ ಅನ್ನಮ್ಮ, ಎಲ್ಲ ಸರಿ ಹೋಗುತ್ತೆ. ಯಾರಿಗೆ ಮದುವೆ? ಇವ್ರಿಗೆ ಸ್ವಾಮೀಜಿ. ಓ ವರಮಾಶ, ಏನಯ್ಯ ನಿನ್ನ ಹೆಸರು? ವಿಠಲ. ನಿನ್ನ ಹೆಸರು ಏನು? ಈ ವೈಟಲನ್ಗೆ ನನ್ನ ತಂಗಿ ಆದಂತ ಅನುಷಾನ ಮದುವೆ ಮಾಡ್ತೀನಿ ಸ್ವಾಮಿ. ಅಯ್ಯೋ, ಮುಖ ಮ್ಯಾಚ್ ಆದ್ರೆ ಎಲ್ಲ ಮ್ಯಾಚ್ ಆದಂಗೆ ಕಣಯ್ಯ. ಮುಹೂರ್ತ ಕೂಡ್ ಬಂದಿದೆ, ಕೈನಲ್ಲಿ ತಾಳಿ ಇದೆ. ಹಿಂದೆ ಮುಂದೆ ನೋಡಿದ್ರೆ ಕತ್ತಿಗೆ ತಾಳಿ ಕಟ್ಬಿಡಯ್ಯ. ದಿಢೀರ್ ಮದುವೆನ? ನೋಡಿ, ಪರಿಹಾರ ಅಂತ 1 ಲಕ್ಷ ರೂಪಾಯಿ ಕೊಟ್ಬಿಡಿ. ಆಮೇಲೆ ನಮ್ಮ ಮನೆಯವರಿಗೆಲ್ಲ ತಿಳಿಸಿ ನಿಮ್ಮ ತಂಗಿನ ಮದುವೆ ಆಗ್ತೀನಿ. ಅಯ್ಯೋ ಕಂತ್ರಿ, ನಿಮ್ಮ ಮನೆಯವರು ಎಲ್ಲರೂ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಯ್ಯ. ಎಲ್ಲೇ? ಅಲ್ಲಿ ಈ ವರಮಾಶೇನ ಬಿಟ್ಟಲ್ಲ. ಏನಪ್ಪ, ಸ್ವಲ್ಪ ಬನ್ನಿ ಇಲ್ಲಿ. ಏನ್ ಪಲ್ಲು? ನಾನು ಇನ್ನೂ ಬದುಕಿರುವಾಗ್ಲೇ ಇನ್ನೊಂದು ಹುಡುಗಿನ ಮದ್ವೆ ಆಗಕ್ ಹೊರಟಿದ್ದೀರಲ್ಲ, ನಿಮಗ್ ಸ್ವಲ್ಪ ನಾಚಿಕೆ ಆಗಲ್ವಾ? ಪಾಪ ಇಲ್ಲಿ ಏನೋ ಮನೆ ಅಳಿಯ ದುಡ್ಕೊಂಡು ಬಲ್ತಾನೆ ಅಂತಂದ್ರೆ ಈ ತರ ಲೋಲ್ ಕಾಲ್ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ಇಂಥ ಕೆಲಸ ಮಾಡಿ ನಮ್ಮ ಯಜಮಾನ್ರ ಹೆಸರನ್ನ ಹಾಳು ಮಾಡ್ತಿದ್ದೇನೋ? ನೋಡಿ, ಏನೋ ಆಗಿದ್ದಾಗೋಯ್ತು. ಈ ವಿಷಯನ ಅವ್ರಿಗೆ ಮಾತ್ರ ಹೇಳ್ಬೇಡಿ ದಯವಿಟ್ಟು. ಅಳಿ ಅಂದ್ರೆ ನಾನೇ ಕಂಡ್ರೆ ನಿಮ್ ಬಾವ. ಬಾಬಾ, ಇದ್ರಲ್ಲಿ ನಮ್ಮಿಬ್ರದ್ದು ಏನೂ ತಪ್ಪಿಲ್ಲ. ಆ ಚೋಟ್ ಮೆಣಸಿನ್ಕಾಯಿ ಶೂಟಿಂಗು ಅಂತ ರೋಲ್ ಕಾಲ್ ಮಾಡಿಸ್ತಿದ್ದ. ಅಲ್ಲ ಕಣ್ರಿ ಚೋಟಾ ಡೈರೆಕ್ಟ್ರೆ, ಇವ್ರಿಬ್ರು ಮುಂದೆ ಇಟ್ಕೊಂಡು ನೀವು ಅದೆಷ್ಟು ಜನರ ಹತ್ರ ರೋಲ್ ಕಾಲ್ ಮಾಡಿದಿರಾ? ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಆದಷ್ಟು ಬೇಗ ಇವ್ರ ಲೊಕೇಶನ್ ಅನ್ನೇ ಶಿಫ್ಟ್ ಮಾಡಿಸ್ಬಿಡ್ಬೇಕು. ಸೆಂಟ್ರಲ್ ಜೈಲಲ್ಲಿ.